ಲಕ್ಷ್ಮ ತಾಯಿ, ಯಾಕೆ ಹೀಗೆಲ್ಲ ತೋರಿಸ್ದೆ? ಏನ್ ನೋಡ್ದೆ ನೀ? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅಕ್ಕ, ಮಂಗಳ್ಸೂತ್ರನ ಕಲ್ಲ ಕಟ್ಬಿಟ್ಟು ಆ ಕಲ್ಲು ನೀರಲ್ಲಿ ಮುಳುಗ್ ಹೋಗ್ತಿತ್ತು. ಇದ್ಯಾವ್ದ್ರ ಸೂಚನೆನೋ ಏನೋ. ಏನಾಗುತ್ತೋ ಏನೋ. ನಾನು ಹೇಳ್ತೀನಿ ಅದಕ್ಕೆ, ಕಲ್ಲಲ್ಲೂ ದೇವ್ರನ್ನ ನೋಡೋ ಸಂಸ್ಕೃತಿ ನಮ್ದು. ಅದಕ್ಕೆ ತಾಳಿ ಇತ್ತು ಅಂದ್ರೆ ಅಮ್ಮನವ್ರ ದೇವಸ್ಥಾನ ಆಗಿರುತ್ತೆ. ಹಾಗನ್ಕೊಂಡ್ರೆ ಆ ಕಲ್ಲು ನೀರಲ್ಲಿ ಯಾಕೆ ಮುಳುಗೋಯ್ತು ಯಜಮಾನ್ರೆ? ಅಭಿಷೇಕ ಮಾಡ್ತಿದ್ರು ಅನ್ಕೋಬೋದಲ್ವಾ? ವಿಶಾಲ್, ನೀನ್ ಪಾಸಿಟಿವ್ ಆಗಿ ಯೋಚಿಸೋದಕ್ ಹಾಗ ಅನ್ಸತ್ತೆ ನಿನ್ಗೆ, ಆದ್ರೆ ನೈನಿಗ್ ಬೇರೆ ತರ ಅನ್ನಿಸ್ತಿದೆ. ಅಂದ್ರೆ ಅದೇ ಏನಾದ್ರೂ ಕೆಟ್ಟದಕ್ಕೆ ಸಂಕೇತ ಅಂತೀರಾ? ಅದೇ ಯಜಮಾನ್ರೆ, ಅದೇ ನನಗೂ ಭಯ ಆಗ್ತಿರೋದು. ನನ್ನ ತಾಳಿಗೆ ಚಿಕ್ಕಲ್ ಹಾಗಿರ್ಲಿ, ದೊಡ್ಡ ಬಂಡೆ ಕಟ್ಟಿ ಗೋದಾವರಿಗೆ ಎಸೆದ್ರು ನನಗ್ ಯಾವ ಟೆನ್ಷನ್ ಆಗೋದಿಲ್ಲ. ಯಾಕೆ ಹಾಗನ್ಕೋತಿದ್ದೀರಾ ಅದಕ್ಕೆ? ನಿಮ್ ಅಣ್ಣನ ಬಗ್ಗೆ ನಿನಗ್ ಗೊತ್ತಿದೆ ಅಲ್ವಾ? ತಾಳಿ ಅಂದ್ರೆ ಏನು ಅಂತ ಕೇಳಿದ್ರೆ ಬಂಗಾರ ಅಂತ ಹೇಳ್ತಾರೆ ಹೊರತು ಕಟ್ಕೊಂಡಿರೋ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಚಿಕ್ಕ ಕಾಮನ್ ಸೆನ್ಸ್ ಕೂಡ ಇಲ್ಲ ಅವ್ರಿಗೆ. ಅದೇ ನೀನ್ ನೋಡು, ನಿನ್ನನ್ ಪೂಜಿಸ್ತಾಳೆ, ನೀನು ಅವಳನ್ನ ಪ್ರೀತಿಯಿಂದ ನೋಡ್ಕೋತೀಯ. ಅದಕ್ಕೆಲ್ಲ ಅದೃಷ್ಟ ಇರ್ಬೇಕು ಬಿಡು. ಅದೃಷ್ಟನೇ ದುರದೃಷ್ಟ ಆಗಿ ಬದಲಾಗುತ್ತೇನೋ ಅಂತ ಭಯ ಆಗ್ತಿದೆ ಅಕ್ಕ. ನೈನಿ, ಜಸ್ಟ್ ರಿಲ್ಯಾಕ್ಸ್. ನಿನ್ ತಾಳಿ ಅನ್ಕೊಳ್ಳೋಣ, ಅದು ಎಲ್ಲಿ ಮಿಸ್ ಆಗುತ್ತೋ ಏನೋ. ಹೋದ್ರೆ ಹೋಗ್ಲಿ ಬಿಡು. ಯಜಮಾನ್ರೆ, ಯಾಕೆ ಹೀಗೆ ಹೇಳ್ತೀರಾ? ಟೆನ್ಷನ್ ಮಾಡ್ಕೋಬಿಡ ನೈನಿ. ಒಂದ್ ವೇಳೆ ಮಿಸ್ ಆದ್ರೂ ಹೊಸದನ್ನ ಮಾಡಿಸಿ ನಿನ್ ಕತ್ತಕ್ಕೆ ಕಟ್ತೀನಿ. ಓಕೆ, ಬಿ ಕೂಲ್. ಇದ್ರಲ್ಲಿ ಸಕ್ಕರೆನೇ ಇಲ್ಲ. ಇಷ್ಟು ಸಪ್ಪೆ ಇದ್ರೆ ಹೇಗ್ ಕುಡಿಯೋದಿದನ? ಅತ್ತೆ, ಈ ಸೀರೆ ಹೇಗಿದೆ? ಚೆನ್ನಾಗೇ ಇದೆ, ಆದ್ರೆ ಕಾಫಿಯಲ್ಲಿ ಶುಗರ್ ಇಲ್ಲ. ಹಾಕಿದ್ದೀನಲ್ಲ, ಇಲ್ಲಿ ಕೊಡಿ. ಕಮ್ಮಿ ಬಿದ್ದಿದೆ ಅನ್ಸುತ್ತೆ. ಏಯ್, ನನ್ ಕಾಫಿನ ನೀನ್ ಯಾಕೆ ಸಿಪ್ ಮಾಡ್ತಿದ್ಯಾ? ಹಾ, ದಿನ ನಾನು ಟೇಸ್ಟ್ ಮಾಡ್ಬಿಟ್ಟೆ ಅಲ್ವಾ ನಿಮಗ್ ಕೊಡೋದು? ಆ ಛೀ, ಹಾ, ಜೋರಾಗಿ ಹೇಳ್ಬಿಟ್ನಾ? ನಿನ್ನ ಜೋಕತ್ತೆ. ನಾನು ಬೇರೆ ಕಪ್ಪಲ್ಲಿ ಕಾಫಿ ತಗೊಂಡ್ ಬರ್ತೀನಿ, ವೇಟ್ ಮಾಡಿ. ಈ ಸೀರೆನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ ಅನ್ಕೊಳ್ತಿದ್ದೀನಿ. ನೀವೇನಂತೀರಾ? ಬೇಡ ಅನ್ನಲ್ಲ, ಉಟ್ಕೋ. ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ಈ ಸೀರೆ ನನಗ್ ಕೊಡಲ್ವಾ ಅನ್ನೋ ಹಾಗೆ ನೋಡ್ತಿದ್ದೀರಾ. ಏಯ್, ಇರಿಟೇಟ್ ಮಾಡ್ಬೇಡ, ಹೋಗು. ನಿಮ್ಗಿಷ್ಟ ಆಗಿದ್ರೆ ನೀವೇ ಇಟ್ಕೊಳ್ಳಿ ಅತ್ತೆ. ಇದು ನಾನ್ ತಗೊಂಡಿದ್ದಲ್ಲ, ಗಾಯತ್ರಿ ಅತ್ತೆ ಸೀರೆ. ಅವ್ರದಾ? ಎಸ್, ನೂರಾರು ಸೀರೆ ಇದೆ. ನೈನಿ ಎಲ್ಲ ಮಡ್ಚಿಡ್ತಿರ್ಬೇಕಾದ್ರೆ ನಾನು ಒಂದ್ ಎತ್ಕೊಂಡೆ. ನಿಮ್ಗೂ ಚೆನ್ನಾಗಿ ಕಾಣುತ್ತೆ ಅತ್ತೆ, ಬೇಕಿದ್ರೆ ನೀವೇ ನೋಡಿ. ಏ, ಚೆನ್ನಾಗಿರತ್ತೆ ನೋಡಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಚೆನ್ನಾಗಿದೆ. ಸರಿ, ಕಾಫಿ ತಗೊಂಡ್ ಬಾ ಫಸ್ಟ್. ನಿಮ್ದೇ ಸೀರೆ ಅನ್ಕೊಳ್ಳಿ ಅತ್ತೆ. ಮೆಂಟಲ್. ಏನ್ ಗಾಯತ್ರಕ್ಕ ಹಾಗೆ ನೋಡ್ತಿದ್ಯಾ? ಆಹಾ, ನನ್ ಮೈ ಮೇಲೆ ನಿನ್ ಸೀರೆನ ನೋಡಿ ಹೊಟ್ಟೆ ಉರಿತಾ ಇದೆಯಾ? ನಿನ್ ಮನೆಗೆ ಬಂದಿದ್ದೀನಿ ನಾನು. ನಿನ್ ಗಂಡನ್ ಪಕ್ಕದಲ್ಲಿ ನಿಲ್ಲೋ ಸ್ಥಾನನ ಸಂಪಾದಿಸಿದ್ದೀನಿ ನಾನು. ಸೆಕ್ರೆಟರಿ ಉದ್ಯೋಗದಿಂದ ಮನೆ ನಡೆಸೋ ಸ್ಥಾನಕ್ಕೆ ಬಂದಿರೋದಕ್ಕೆ ಕಾರಣ ಕೇವಲ ನೀನ್ ನನ್ನ ಕೈಯಲ್ಲಿ ಸತ್ತಿರೋದು.
ಏಯ್ ಅಮ್ಮ ಕಾಲ್ನ ಆ ಥರ ಅಲ್ಲಾಡಿಸ್ತಿದ್ದಾರೆ ಅಂದ್ರೆ ಯಾವ್ದೋ ಸಾಂಗ್ಗೆ ಸ್ಟೆಪ್ ಆಗ್ತಿದ್ದಾರೆ ಅಂತ ಅರ್ಥ. ಅಷ್ಟೇ ಅಂತ್ಯಾ? ಏನ್ ನೋಡ್ತಿದ್ದೀರಾ? ನಮ್ಮ ಮಾಮ್ ಕಾಲ್ ಸರಿಲ್ಲ ಅಂದ್ರು ನಾಟ್ಯ ಮಯೂರಿ ತರ ಕಾಲ್ ಆಡಿಸ್ತಾ ಇರೋದನ್ನ ನೋಡ್ತಾ ನಿಂತಿದೀವಿ ಸುಮನ. ಅತ್ತೆ ಏನಾಯ್ತೆ? ಅತ್ತೆಗೇನೋ ಆಗಿದೆ ಚಿಕ್ಕಿ. ಉಸಿರಾಡಕ್ಕಾಗದೆ ಹಾಗೆ ಮಾಡ್ತಿದ್ದಾರೆ. ಬನ್ನಿ. ಮಾಮ್ 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 ಏನಾಯ್ತು ಮಾಮ್? ಅತ್ತಿಗೆ ಮಾಮ್ ಅತ್ತಿಗೆ? ಏನಾಯ್ತು ಮಾಮ್? ಮಾತಾಡಿ ಮಾಮ್, ಮಾತಾಡಿ. ಏನಾಯ್ತು? ಏನಾಯ್ತು ಅತ್ತಿಗೆ? ಅತ್ತಿಗೆ ಅತ್ತೆ ಮಾಮ್ ಅತ್ತೆ ಅತ್ತಿಗೆ ಏನಾಯ್ತು ಮಾಮ್? ಅತ್ತಿಗೆ ಅತ್ತೆ ಅತ್ತಿಗೆ ಏನಾಯ್ತು? ಅಯ್ಯಯ್ಯೋ. ಏನಾಯ್ತು ಹೇಳಿ? ಏನಾಯ್ತು ಅತ್ತಿಗೆ? ಏನಾಯ್ತು ಮಾಮ್? ಏನಾಯ್ತು? ಅಂದ್ರೆ ಅತ್ತೆ ಗಾಳಿ ಆಡಲ್ಲ, ಎಲ್ರೂ ಸರ್ಕೊಳ್ಳಿ. ಹಾರ್ಟ್ ಸ್ಟ್ರೋಕ್ ಏನಾದ್ರೂ ಆಯ್ತು ಅಂತೀರಾ? ಅತ್ತೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಉಸಿರಾಡೋದಕ್ಕೆ ಕಷ್ಟಪಡ್ತಾರೆ. ಉಸಿರಾಡಕ್ಕೆ ಯಾಕೆ ಆಗ್ತಿಲ್ಲ? ಮಾಮ್ ಮಾಮ್ ಮಾತಾಡಿ ಮಾಮ್. ಎಲ್ರೂ ಸುಮ್ನಿರಿ. ಇಂಥ ಟೈಮಲ್ಲೇ ನಾವು CPR ಮಾಡ್ಬೇಕು. ಜರ್ಕೊಳ್ಳಿ. ಏನ್ ಮಾಡ್ತಿದ್ದಾಳೆ? ಅಯ್ಯೋ ಏನ್ ಮಾಡ್ತಿದ್ಯಾಲೆ? ಏನ್ ಮಾಡ್ತಿದ್ಯೆ? ಅತ್ತೆ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ಯೆ? ಅತ್ತೆಗೆ ಫಿಟ್ಸ್ ಬಂದಿದೆ ಅನ್ಸುತ್ತೆ. ಅಯ್ಯೋ ಅದ್ಗೆ ಅದ್ಗೆ ಸಾಕು ಅದ್ಗೆ ಅದ್ಗೆ ಅಕ್ಕ ನಿಲ್ಸಕ್ಕ. ಅಕ್ಕ ಗಾಳಿ ಜಾಸ್ತಿ ಆದ್ರೂ ಕಷ್ಟನೇ. ಹಾಸ್ ಬಿಡು. ಅಯ್ಯೋ ಇವಳು ಬ್ರಷ್ ಮಾಡಿದಳೋ ಇಲ್ವೋ? ಅಲ್ಲ ನಮ್ಮ ಮಾಮು ಪ್ರಜ್ಞೆ ತಪ್ಪಿದೋಗ್ಬಿಡ್ತಾರ ಅಷ್ಟೇ ಇವಾಗ. ಅದ್ಗೆ ಎಲ್ರೂ ಸರಿ ಅದ್ಕೆ ನೀ ಹೇಳಿರಿ. ಏಯ್, ಅಕ್ಕ ಹಾಸ್ ಹಸಿನಿ. ಬಾಯ್ ಕಡೆ. ಸಾಕು, ಬಿಡು, ಬಾಯ್ ಕಡೆ. ನಮ್ಮ ಏಯ್, ಅಮ್ಮ ಬಾಯ್ ಕಡೆ ಸಾಕು. ಹೋಗಿ. ಸೇವ್ ಮಾಡಕ್ ಬಿಡಿ. ಸಾಯಿಸೋ ತರ ಇದೆಯಲ್ಲೇ. ಮಾಮ್ ಫೈಂಟ್ ಆಗಿ ಹೋದ್ರು. ಮಾಮ್ 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 ಎದಳಿ ಮಾಮ್. ಮಾಮ್ ಮಾಮ್ ಇಷ್ಟು ಬೇಗ ನಾನು ಬಿಟ್ಟು ಹೋಗ್ಬೇಕು ಅಂತ ಅನಿಸ್ಬಿಡ್ತಾ ಮಾಮ್? ಮಾಮ್ 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 ಅಲ್ಲವಾ ಚಿಕ್ಕ ಮಕ್ಕಳ ತರ ಹಾಗೆ ಮಾಡ್ತಿದ್ಯಲ್ಲೋ. ನೀರ್ ಚಿಮುಕ್ಸಿದ್ರೆ ಅತ್ತೆ ಪ್ರಜ್ಞೆ ಬರುತ್ತೆ. ಮಾಮ್ ನೀವ್ ಹೀಗಿದ್ರೆ ನನ್ಗೇನು ತೋಚೋದಿಲ್ಲ. ಎದಳಿ ಮಾಮ್. ಬಲವಾ ಬಲವಾ ಅಳ್ಬೇಡ, ನೀನ್ ಸುಮ್ನೆ ಸ್ವಲ್ಪ ಇರು. ಇರು. ಎಲ್ರೂ ಸರ್ಕೊಳ್ಳಿ. ಅತ್ತೆ
ಅತ್ತೆ ಎದ್ದೇಳಿ. ಮಾಮ್ ಸದ್ಯ ದೇವ್ರೆ ಅತ್ತಿಗೆಗೆ ಮತ್ತೆ ಜೀವ ಬಂತಲ್ಲ, ಅಷ್ಟು ಸಾಕು. ನನ್ ಪ್ರಾಣ ತೆಗಿಬೇಕು ಅಂದ್ಕೊಂಡಿರೋರು ಯಾರು? ಏನ್ ಮಾಮ್? ಏನ್ ಹೇಳ್ತಾ ಇದ್ದಾರೆ ಮಾಮ್? ನನ್ ಉಸಿರು ನಿಲ್ಸೋದಿಕ್ಕೆ ಪ್ರಯತ್ನ ಪಟ್ಟಿದ್ದು ಯಾರು ಅಂತ ಕೇಳ್ತಿದ್ದೀನಿ. ಯಾರು ಹಾಗೆಲ್ಲ ಮಾಡಿಲ್ಲ ಅತ್ತೆ. ನಾನೇ ಕರುಣೆ ತೋರಿಸಿ ಕಷ್ಟಪಡ್ತಿದ್ ನಿಮ್ಗೆ ಉಸಿರು ದಾನ ಮಾಡಿದೆ. ನೀನ್ ಕೊಟ್ಟಿದ್ದ ಸೀರೆಯಿಂದ ನನ್ ಕತ್ತನ್ನ ಗಟ್ಟಿಯಾಗಿ ಹಿಸುಕ್ಬಿಟ್ರು. ಆ ಕೆಲ್ಸ ಮಾಡಿದ್ದು ಯಾರು ಅಂತ ಕೇಳ್ತಿದ್ದೀನಿ. ನೀನ್ ಯಾವ ಸೀರೆ ಕೊಟ್ಟಿಯೇ? ಇದೇ ಚೆನ್ನಾಗಿದೆ ಅಲ್ವಾ? ಇದು ಗಾಯತ್ರಿ ಅಮ್ಮೋರ್ ಸೀರೆ ಅಲ್ವಾ ಅಕ್ಕ? ಹೌದು ನೈನಿ, ನಾನೊಂದ್ ಸೀರೆ ತಗೋತೀನಿ ಅಂತ ಹೇಳಿದ್ನಲ್ವಾ, ಅದೇ ಇದು. ಇಲ್ಲಿಗೆ ಹೇಗೆ ಬಂತು? ನನಗಿಷ್ಟ ಆಯ್ತು, ನಿಮ್ಗೂ ಇಷ್ಟ ಆಗ್ಬೋದೇನೋ ಅನ್ಕೊಂಡು ಅತ್ತೆನ್ ಕೇಳಿ ಅದನ್ನ ಅವ್ರ ಮೇಲೆ ಇಟ್ಟು ಕಾಫಿ ತಗೊಂಡ್ ಬರೋಣ ಅಂತ ಅಡ್ಗೆ ಮನೆಗೆ ಹೋಗಿದ್ದೆ. ನಂಗೆ ಅರ್ಥ ಆಯ್ತು. ಅತ್ತೆಗೆ ಗೊತ್ತಾಗ್ದಿರೋ ಹಾಗೆ ಯಾರೋ ಬಂದು ಆ ಸೀರೆಯಿಂದಾನೆ ಹಿಂದೆಯಿಂದ ಜೋರಾಗಿ ಎಳೆದು ಅವ್ರನ್ನ ಸಾಯಿಸಕ್ ಟ್ರೈ ಮಾಡಿದ್ದಾರೆ. ಹೀಗೆ ಆಗಿರತ್ತೆ. ಇನ್ಯಾರೇ ಬರ್ತಾರೆ? ನೀನು ಕಿರ್ಚ್ಕೊಂಡ ತಕ್ಷಣ ಬಂದಿದ್ದು ನಾವೇನೆ. ಹೊರಗಿಂದನೂ ಯಾರು ಬಂದಿಲ್ಲ. ಇಲ್ಲಿ ಮಾಮ್ ಒಬ್ರೇ ಕೂತಿದ್ದು. ಹೀಗಾಗತ್ತೆ ಅಂತ ನನಗೆ ಮೊದಲೇ ಗೊತ್ತಾಗುತ್ತಲ್ವಾ? ಯಾವ ಸೂಚನೆನೂ ನನಗೆ ಬರಲಿಲ್ಲ ಅಂದ್ರೆ ಅತ್ತೆಗೆ ಏನಾಗಿರ್ಬೋದು? ಈ ಕೆಲ್ಸ ಮಾಡಿದ್ದು ಬೇರೆ ಯಾರೋ ಅಲ್ಲ, ಗಾಯತ್ರಿ ಅತ್ತೆನೆ. ಅದಕ್ಕೆ ಅದಕ್ಕೆ ಏನ್ ಮಾತಾಡ್ತಿದ್ದೀರ ನೀವು? ಅಲ್ಲ, ನಮ್ಮಮ್ಮ ಎಲ್ಲಿದ್ದಾರೆ? ಲೇ, ಸ್ವಲ್ಪ ಅರ್ಥ ಆಗೋ ಥರ ಮಾತಾಡೆ ನೀನು. ನಾನ್ ಅಂತಿರೋದು ಕರೆಕ್ಟೇ. ಅದ್ ಹೇಗೆ ಅಂತ ಹೇಳಿದ್ರೆ ಗೊತ್ತಾಗುತ್ತಲ್ಲ. ಬೇಗ ಹೇಳೆ. ಸತ್ತೋಗಿರೋ ದೊಡ್ಡತ್ತಿಗೆ ಚಿಕ್ಕತ್ತಿಗೆ ಕುತ್ತಿಗೆನ ಅದ್ ಹೇಗೆ ಇಸಕ್ತಾರೆ ಹೇಳು? ಹೇಳ್ಬೇಕಾ? ಹೇಳ್ಬೇಕಾ? ಅಬ್ಬಾ, ಬೇಗ ಹೇಳಿ, ಅದ್ಗೆ ಟೆನ್ಷನ್ ಕೊಡ್ಬೇಡಿ. ಹೇಳು. ದೊಡ್ಡತ್ತೆಗ್ ಸವತಿಯಾಗಿ ಬಂದಿರೋ ಈ ತಿಲೋತ್ತಮ ಅತ್ತೆ ಅವ್ರ ಸೀರೆ ಅತ್ತೆ ತಗೊಂಡ್ರು ಅನ್ನೋ ಸಿಟ್ಟಲ್ಲೇ ಹೀಗ್ ಮಾಡಿರೋದವ್ರು. ಅದೇಗ್ ಸಾಧ್ಯ ಅಕ್ಕ? ಪವರ್, ಶಕ್ತಿ. ಆ ಫೋಟೋ ನೋಡಿ ಎಲ್ರು. ಮೇಲ್ನೋಟಕ್ ನಗ್ತಿದ್ರು, ಒಳಗೊಳಗೆ ಏನೇ ತಿಲೋತ್ತಮ, ನೀನು ನನ್ ಸೀರೆನ ಉಟ್ಕೋಬೇಕು ಅಂತಿದೀಯಾ? ನನ್ ಗಂಡನ್ ಬುಟ್ಟಿಗೆ ಹಾಕೊಂಡಿದ್ ಸಾಲ್ದೆ ಇವಾಗ ಸೀರೆನ್ ಕೂಡ ಬಾಚ್ಕೊಳ್ತಿದ್ಯಾ? ನಿನ್ನ ಅಂತ ಅಕ್ಕ ಹೋಗು ಒಳಗಡೆ. ಹುಚ್ಚುಚ್ಚು ಕತೆನ ಹೇಳ್ಬೇಡ. ನೈನಿ, ಅದ್ಗೇನ್ ಕರ್ಕೊಂಡು ಹೋಗು. ಮಾಮ್ ಈಗಿನ್ನು ಚೇತರಿಸ್ಕೋತಾ ಇದ್ದಾರೆ. ಸರಿ ಯಜಮಾನ್ರೆ. ಅತ್ತೆ, ಈ ಸೀರೆ ಕೂಡ ತಗೊಂಡು ಹೋಗ್ತೀನಿ. ಯಾರಿಗೆ ಬೇಕು ತಗೊಂಡು ಹೋಗು. ಬಾ ಅಕ್ಕ. ಅತ್ತೆ, ಯಾವುದಕ್ಕೂ ಒಳ್ಳೇದು. ದೊಡ್ಡತ್ತೆ ವಸ್ತುನ ಯಾವುದು ಮುಟ್ಬೇಡಿ. ಅದು ನಿನ್ಗೂ ಅನ್ವಯಿಸುತ್ತೆ. Excuse me, Akka. May I come in? ನೀನ್ ಬಂದ್ರು ಬರ್ದೇ ಇದ್ರು ಒಂದೇ.
ಯಾಕಕ್ಕ ಅಂತ ಮಾತು ಹೇಳ್ತೀಯ? ಆಲ್ರೆಡಿ ಅಜಾನುಬಾಹು ಆಗಿದ್ದಿದ್ರೆ ಬರ್ಲಾ ಬೇಡ್ವಾ ಅಂತ ಯೋಚಿಸ್ತಾ ಇದ್ರು. ನೀವು ಹತ್ರ ಬರೋರ್ಗು ಕಾಣಿಸೋದೇ ಅಲ್ವಲ್ಲ ಮಾವ. ಓಹ್ ಹಾಗಂತೀಯ? ಹಾಗಾದ್ರೆ ನಮ್ಮಂತವ್ರು ಯಾರ ಹತ್ರನೂ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂದಂಗೆ ಆಯ್ತು. ಅಕ್ಕ ಟೇಕ್ ಇಟ್ ಅಕ್ಕ. ಏನದು? ನಿನ್ ದೊಡ್ಡ ಮಗ ನಿನ್ ಕತ್ಸುತ್ಲು ಎಷ್ಟೇ ಎಣ್ಣೆ ಹಚ್ಚಿದ್ರು ರಿಲೀಫ್ ಸಿಗಲ್ಲಕ್ಕ. ನಿನ್ ಕತ್ ನೋವು ಕಡಿಮೆ ಆಗ್ಬೇಕು ಅಂದ್ರೆ ಈ ಔಷಧಿ ಕುಡಿಬೇಕು. ಓ ತುಂಬಾ ನೋವಿದೆ ಅಂತ ಹೇಳಿದ್ರಲ್ಲ ಮಾಮ್, ಕುಡೀರಿ. ಥ್ಯಾಂಕ್ಸ್ ಪಾವನಮೂರ್ತಿ. ಯು ಆರ್ ವೆಲ್ಕಮ್ ಅಕ್ಕ. ತಲೆ ಮೇಲೆ ಹೊಡಿಯಾ ಬಲವಾ ಅಕ್ಕ. ಅಯ್ಯೋ ಮಾಮ್, ಮಾಮ್, ಅಯ್ಯೋ ಹೊಡಿಬೇಡಿ ಮಾಮ್. ಅಯ್ಯೋ ಮಾಮ್, 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 ಅಯ್ಯೋ ಮಾಮ್, ಬೇಡ ಅಂದ್ರೆ ಅಯ್ಯೋ. ನನಗೆ ಹೊಡಿತೀರಾ? ಸಾಯಿಸ್ಬಿಡ್ತೀನಿ ಒಬ್ಬೊಬ್ರನ್ನು. ಯಾಕೆ ಇಷ್ಟೊಂದು ವೈಲೆಂಟ್ ಆಗೋದ್ರಲ್ಲ ಮಾಮ್? ಔಷಧಿ ಅಂತ ಕೊಟ್ಬಿಟ್ಟ. ಮೆಣಸಿನ್ಕಾಯಿ ಖಾರದಿಂದ ಮಾಡಿರೋ ತರ ಇದೆ ಅದು. ನನ್ಗೇನ್ ಗೊತ್ತಕ್ಕ, ನಿನ್ ಕತ್ಗೆ ಸೀರೆ ಸುತ್ಕೊಂಡು ಸಾವಿನ ಬಾಗ್ಲ ತಟ್ ಬಂದೆ ಅಂತ ಗೊತ್ತಾಯ್ತು. ಕತ್ ನಾವು ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಚಿಟಿಕೆ ಹೊಡಿ ಅಷ್ಟರಲ್ಲಿ ಈ ಜ್ಯೂಸ್ ಕೊಟ್ಲು ಅಕ್ಕ. ಅಧಿಕ ಪ್ರಸಂಗಿ ಪ್ರಯೋಗ ಮಾಡಿ ಪ್ರಾಣ ತಿಂತಾಳೆ ಅಂತ ಗೊತ್ತಿಲ್ವಾ? ಅದ್ ಸರಿ ಮಾಮ್, ನನ್ಗೆ ಯಾಕೆ ಹೊಡೆದ್ರೆ? ನೆತ್ತಿಗೆ ಹತ್ತಿದ್ರೆ ಏನೋ ಮಾಡ್ಬೇಕು? ತಲೆ ಮೇಲೆ ಹೊಡಿಬೇಕು. ಹಲ್ಲು ಉದುರ್ಸ್ಬಿಡ್ತೀನಿ. ಕುಡಿಯಕ್ ನೀರ್ ಕೊಡದೆ ಬೇಕಾ ಬಿಟ್ಟಿ ಹೊಡಿತೀರಾ? ನನ್ ಕೂದ್ಲು ಹಾಳಾಗಲ್ವಾ? ನೀನ್ ಹೊಡೆದಿದ್ದ ಇದಕ್ಕೋಸ್ಕರನಕ್ಕ? ಕೂದ್ಲು ಇದ್ರೆ ಎಷ್ಟು ಹೋದ್ರೆ ಎಷ್ಟು ಮಾಮ್? ಹೌದಾ? ಮಾಮ್, ಮಾಮ್, ಮಾಮ್ ಬಿಡಿ ಮಾಮ್, ಮಾಮ್ ಬಿಡಿ ಮಾಮ್. ಅಮ್ಮ ಅಮ್ಮ ಸಾರಿ ಮಾಮ್, ಇನ್ಯಾವತ್ತು ಹಾಗೆ ಹೇಳಲ್ಲ ಅಮ್ಮ. ನಾನೇನು ಒಂದಿಲ್ಲಕ್ಕ, ನಾನು ಹೊರಟ್ಬಿಡ್ತೀನಿ. ಎಲ್ಲಿಗೆ ಹೋಗ್ತೀಯಾ? ನಮ್ಮ ಮನೆಯೊಳ ಹತ್ರ. ಇಲ್ಲಿದ್ರೆ ರುಬ್ಬಿಡ್ತೀಯಕ್ಕ? ಹೋಗು. ಒಲ್ಲಪ್ಪ ಬರ್ತೀನಪ್ಪ. ಜ್ಯೂಸ್ ಅಕ್ಕ. ನಿನ್ ಹೆಂಡತಿಗೆ ಹೋಗ್ಕೊಡು. ಹೋಗು. ಹೊರಟೆ. ನಿಮ್ ಟೈಮ್ ಮಾತ್ರ ಅಲ್ಲ, ನನ್ನ ಟೈಮ್ ಕೂಡ ಕೆಟ್ಟದಾಗಿದೆ ಅಂತ ಅನಿಸ್ತಾ ಇದೆ. ಪಾವನಮೂರ್ತಿ ಏನೋ ತಂದ್ಕೊಟ್ಟ ಸರಿ, ಅದ್ ಏನು ಅಂತ ಕೇಳ್ದೆ, ರುಚಿ ನೋಡ್ದೆ, ನನಗ್ ಕುಡಿ ಅಂತ ಹೇಳಿದ್ಯಾ? ಅದು ನಿಮಗ್ ನೋವು ಕಮ್ಮಿ ಆಗ್ಲಿ ಅಂತ ಹಾಗೆ ಹೇಳ್ದೆ ಮಾಮ್. ಸರಿ ಬಿಡು. ಅಷ್ಟಕ್ಕೂ ನನ್ ಕತ್ಗೆ ಸೀರೆನ ಹಾಕಿ ಯಾರು ಎಳ್ದಿರ್ತಾರೆ? ಗಾಯತ್ರಿ ದೊಡ್ಡಮ್ಮ. ಅಂದ್ರೆ ಹಾಸಿನಿ ಹೇಳಿದ್ಲಲ್ಲ ಅಂತ. ನಿಜಾನೇ ಗಾಯತ್ರಿ ಕನೆ ಹಾಗೆ ಮಾಡಿದ್ದು ಅಂತ ನಾನು ನಂಬ್ತೀನಿ ಕಣೋ. ಯಾಕೆ ಅಂದ್ರೆ ಅಖಂಡ ಸ್ವಾಮಿ ಹೇಳಿರೋ ಹಾಗೆ ಅವರು ಇಲ್ಲೇ ಎಲ್ಲೋ ಇದ್ದಾರೆ. ಕಂಡು ಹಿಡಿಬೇಕು ಮಾಮ್, ಆದ್ರೆ ಹೇಗೆ? ನಾಗರಾಜನ್ನ ಬಂಧಿಸಿದ ಹಾಗೆ ಗಾಯತ್ರಿ ದೇವಿನೂ ಬಂಧಿಸ್ಬೇಕು. ದೊಡ್ಡಪುಟ್ಟಮ್ಮ, ನೀವಾ? ಮಲ್ಕೊಂಡಿದ್ರೆ ನೀನು ಬಂದು ನನ್ನ ಪಕ್ಕದಲ್ಲಿ ಮಲ್ಕೊಂಡಿದ್ಯಲ್ಲ?